ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ವೀಕ್ಷಕರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಏನಂತಂದರೆ ಇದು ಹೊಸ ಸ್ಟೋರಿ. ಇದು ನನ್ನ ಸ್ವಂತ ಜೀವನದ ಕತೆ. ಇದು ಇಷ್ಟು ದಿವಸ ಮಾಡಿದ್ದನ್ನಲ್ಲ ಅದೆಲ್ಲನೂ ನನ್ನ ತವ್ರ ಮನೆ ಸ್ಟೋರಿ. ಯಾಕಂದರೆ ನಾವು 4 ಜನ ಹೆಣ್ಮಕ್ಳಾಗಿರೋದ್ರಿಂದ 4 ಜನ ಹೆಣ್ಮಕ್ಳು ಸ್ಟೋರಿ ಎಲ್ಲನ ನನ್ನ ತವ್ರ ಮನೇಲಿ ನಮ್ಮ ದೊಡ್ಡಮ್ಮ ಹೆಂಗೆ, ನಮ್ಮ ದೊಡ್ಡಮ್ಮನ ಮಕ್ಕಳು ಹೆಂಗೆ, ಅದು ಎಲ್ಲನ ತೋರಿಸಿದ್ದಾಯಿತು. ಇವಾಗ ನನ್ನ ಗಂಡನ ಮನೆ ಸ್ಟೋರಿನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸ್ಟೋರಿಗಳಿಗೂ ಎಷ್ಟು ಸಪೋರ್ಟ್ ನೀಡಿದ್ರೋ ಹಂಗೇನೆ ಈ ಸ್ಟೋರಿಗೂ ನೀವು ತುಂಬ ಸಪೋರ್ಟ್ ನೀಡಬೇಕಾಗಿನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇದ್ರೇ ವೀಕ್ಷಕರೇ, ಎಲ್ಲ ನಮ್ಮ ವೀಕ್ಷಕರು ಅದೆಲ್ಲ ಹಳೆ ಸ್ಟೋರಿಗಳಿಗೆಲ್ಲ ಎಷ್ಟು ಸಪೋರ್ಟ್ ನೀಡಿದ್ರು ಹಾಗೆ ಇದಕ್ಕೂ ಸಪೋರ್ಟ್ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇದು ನನ್ನ ಸ್ವಂತ ಗಂಡ ಮನೆಯ ಜೀವನದ ಕತೆ. ಇದು ಸದ್ಯಕ್ಕಿನ್ನೂ ನನ್ನ ಮದುವೆ ಆಗಿಲ್ಲ ಅಂತ ಅಂದ್ಕೊಳ್ಳಿ ವೀಕ್ಷಕರೇ. ಸದ್ಯಕ್ಕಿನ್ನೂ ನನ್ನ ಮದುವೆ ಆಗಿಲ್ಲ. ಅದು ಯಾವ್ಯಾವ ರೀತಿ ಆಯಿತು, ಹೇಗಾಯಿತು ಅಂತ ಹೇಳಿ ನಾನು ಈ ವಿಡಿಯೋದ ಮುಖಾಂತರ ತೋರಿಸ್ತೀನಿ. ಮತ್ತು ನನ್ನ ಗಂಡನಿಗೆಲ್ಲ ಎಷ್ಟು ಅವಮಾನ ಮಾಡಿದ್ರು, ನಮಗೆಲ್ಲ ಯಾವ್ಯಾವ ರೀತಿ ಕೆಟ್ಟದ್ದಾಯಿತು, ಯಾವ್ಯಾವ ರೀತಿ ಒಳ್ಳೇದಾಯಿತು ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ನನ್ನ ಸ್ವಂತ ಜೀವನದ್ದೇ ಗಂಡನ ಮನೆ ಸ್ಟೋರಿನೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಮಾಡಿದ್ದು ನಾವು 4 ಜನ ಹೆಣ್ಮಕ್ಳದು, ಅದರಲ್ಲೆಲ್ಲ ನಾವೇನೇನೆಲ್ಲ ಹೆಣ್ಮಕ್ಳಿಗೆ ನಾವೇನು ಕೆಲಸ ತಾಂಡಿಲ್ಲ. ಅಂದರೆ ಆ ಥರ ನಮ್ಮ ದೊಡ್ಡಮ್ಮರೆಲ್ಲ ಯಾವ್ಯಾವ ಥರ ಇದು ಮಾಡಿದರು, ನಮ್ಮ ದೊಡ್ಡಮ್ಮ ಎಲ್ಲನ ನಮ್ಮ ದೊಡ್ಡಮ್ಮನ ಮಕ್ಕಳು ಅವರು ಸೊಸೆಯರು ಎಲ್ಲ ಯಾವ್ಯಾವ ಥರ ಇದು ಮಾಡಿದರು ಅಂತ ಹೇಳಿ ಅದು ಅಲ್ಲಿ ನಮ್ಮೂರಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಹೆಂಗೆ ಇದು ಮಾಡಿದರು ಅನ್ನೋದು ಆ ಸ್ಟೋರಿ ಮುಖಾಂತರ ನಿಮಗೆ ತೋರಿಸಿದ್ದು. ಇವಾಗ ನನ್ನ ಗಂಡನ ಮನೆ ಸ್ಟೋರಿ, ನನ್ನ ಸ್ವಂತ ಗಂಡನ ಮನೆ ಸ್ಟೋರಿನ ನನ್ನ ಸ್ವಂತ ಗಂಡನ ಮನೇಲಿ ಯಾರ್ಯಾರು ಇದ್ದರು, ನನ್ನ ಎಲ್ಲಿ ಕೊಟ್ಟಿದ್ರು ಅಂತ ಹೇಳಿ ಈ ಸ್ಟೋರಿ ಮುಖಾಂತರ ನಿಮಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವಾಗ ನನ್ನ ಗಂಡನ ಮನೇಲಿ ಯಾರ್ಯಾರು ಇದ್ದಾರೆ, ಅದು ಹೇಗೆ ಮದುವೆ ಆಯಿತು, ಯಾರಿಗೆ ಕೊಟ್ಟರು ಅಂತ ಹೇಳಿ ಪರಿಚಯ ಮಾಡಿಸ್ತೀನಿ. ಇನ್ನೂ ಮದುವೆ ಆಗಿಲ್ಲ ಅಂತ ಅಂದ್ಕೊಳ್ಳಿ. ನನ್ನ ಹೆಸರು ರೇಖಾ ಅಂತ, ನನ್ನ ಸ್ವಂತ ಹೆಸರೇ ಇಡ್ತಾ ಇದ್ದೀನಿ. ನನ್ನ ಹೆಸರು ರೇಖಾ ಅಂತ ಹೇಳಿ. ಬನ್ನಿ ಈ ಸ್ಟೋರಿಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಪಾತ್ರದ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವ್ರು ನಮ್ಮ ತಾತ, ಅವರು ಸಿದ್ದಜ್ಜ. ಅವ್ರು ನಮ್ಮ ತಾತನ ಹೆಸರು ಸಿದ್ದಜ್ಜ ಅಂತ ಹೇಳಿ. ನಮ್ಮ ಸ್ವಂತ ಮನೆಯಲ್ಲಿ ಏನು ಹೆಸರು ಇದೆಯೋ ಅದನ್ನೇ ಇಡ್ತಾ ಇದ್ದೀನಿ. ಆ ಅಜ್ಜಿ ಹೆಸರು ರಂಗಜ್ಜಿ ಅಂತ ಹೇಳಿ. ಈ ಅಮ್ಮ ಕೆಂಪು ಸೀರೆ ಉಟ್ಕೊಂಡಿರೋದು ನಮ್ಮಮ್ಮ ಗೊತ್ತಲ್ಲ, ಶಾಂತಮ್ಮ. ಈ ಅಮ್ಮ ಶೈಲಜಮ್ಮ ನಮ್ಮ ದೊಡ್ಡಮ್ಮ. ಇವರು ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕೊಂಡಿದ್ದಾರಲ್ಲ ಇವರು ನಮ್ಮ ಅತ್ತಿಗೆ ಮಣಿ ಅಂತ ಹೇಳಿ. ನಮ್ಮ ಮಾಮ ಇವರು ದೊಡ್ಡ ಮಾಮ, ಇವ್ರ ಹೆಸರು ಕಾಂತರಾಜ್ ಅಂತ ಹೇಳಿ. ಎರಡನೇವ್ರು ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಇವರೇ ನಮ್ಮ ಮನೆಯವರು, ಶ್ರೀನಿವಾಸ್ ಅಂತ ಹೇಳಿ. ಇನ್ನೂ ಮದುವೆ ಆಗಿಲ್ಲ. ಇನ್ನೂ ಇವಾಗ ನಾನು ಶಾಂತಮ್ಮನ ಮಗಳು ಅಂತ ಅಂದ್ಕೊಳ್ಳಿ. ಇನ್ನು ದೊಡ್ಡ ಶೈಲಜಮ್ಮನ ಮಗಳಿಗೆ ಒಂದು ಹೆಣ್ಣು ಒಂದು ಗಂಡು, 2 ಮಕ್ಕಳು. ಶಾಂತಮ್ಮನಿಗೆ ಇನ್ನೇನು ಗೊತ್ತಲ್ಲ, ಮಾಮೂಲಿ 4 ಜನ ಅಂತ ಹೇಳಿ. ನಮ್ಮ ದೊಡ್ಡ ಮಾವ ಇದ್ದಾರಲ್ಲ ಅವ್ರಿಗೆ 2 ಗಂಡು ಮಕ್ಕಳಿದ್ದಾರೆ. ಅವ್ರಿಗೆ 2 ಗಂಡು ಮಕ್ಕಳು ಆಲ್ರೆಡಿ ಆಗಿದ್ದಾರೆ. ಇವ್ರದಿನ್ನೂ ನಮ್ಮ ಮನೆಯವ್ರದಿನ್ನೂ ಮದುವೆ ಆಗಿಲ್ಲ. ಇವರು ಶ್ರೀನಿವಾಸ ಅಂತ ಹೇಳಿ. ಇವಾಗ ನಾನು ಶಾಂತಮ್ಮನ ಮಗಳು ದೊಡ್ಡವಳು ಆಗಿರೋದ್ರಿಂದ ಮೊಮ್ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನಮ್ಮ ಅಜ್ಜಿ ನಮ್ಮ ತಾತನಿಗೆ ತುಂಬ ಆಸೆ ಇರುತ್ತೆ. ನಮ್ಮ ಮಾವರದು ಹೊಲದ ಕೆಲಸ ಮಾಡ್ತಾರೆ. ನಮ್ಮ ಮನೆಯವರು ಓದಿದ್ದಾರೆ, ಅವರು ಸ್ವಲ್ಪ ಚೆನ್ನಾಗಿ ಓದಿದ್ದಾರೆ, ಚಿಕ್ಕ ಮಗ ಅಂತ ಹೇಳಿ ನಮ್ಮ ಅಜ್ಜಿ ನಮ್ಮ ತಾತ ಇಬ್ಬರೂ ತುಂಬ ಕಷ್ಟಪಟ್ಟು ಕೂಲಿ ಮಾಡಿ ಓದಿಸಿದ್ದಾರೆ, ಚೆನ್ನಾಗಿ ಓದಲಿ ಅಂತ ಹೇಳಿ. ನಮ್ಮ ಮಾವ ಅವರು ಹೊಲದ ಕೆಲಸ ಮಾಡ್ತಾರೆ. ಇವರು ನಮ್ಮ ವಾರ್ಗೀತಿ ಇದ್ದಾರಲ್ಲ ಅವರು ಹೈಸ್ಕೂಲರಲ್ಲಿ ಕ್ಲರ್ಕ್ ಆಗಿದ್ದಾರೆ. ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ಒಂದು 15,000 ಹಂಗೆ 20,000 ಸಂಬಳ ಕೊಡ್ತಾರೆ. ಅವ್ರಿಗೂ ಕ್ಲರ್ಕ್ ಆಗಿದ್ದಾರೆ ಅವರು. ಇವಾಗ ಬನ್ನಿ ಹೆಂಗೆ ಏನು ನಮ್ಮ ಮಾವ ನನ್ನ ಮದುವೆ ಆಗೋದಕ್ಕೆ ಒಪ್ತಾನೆ ಇರಲಿಲ್ಲ. ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ದೊಡ್ಡಮ್ಮನಿಗೂ ನಮ್ಮ ದೊಡ್ಡ ಮಾವನಿಗೂ ನಮ್ಮ ವಾರ್ಗಿತ್ತಿಗೆ ಅವ್ರಿಗೆಲ್ಲ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ತುಂಬ ಇಷ್ಟ ಇರುತ್ತೆ. ಆದರೆ ನಮ್ಮ ಮಾವ ಒಪ್ತಾ ಇರಲಿಲ್ಲ. ಯಾಕೆ ಒಪ್ತಾ ಇರಲಿಲ್ಲ? ತುಂಬ ಬಲವಂತ ಮಾಡಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬಲವಂತ ಮಾಡಿ ನಮ್ಮಲ್ಲಿ ನಮ್ಮ ಅಮ್ಮರ ಮನೆಯವರು, ನಮ್ಮ ದೊಡ್ಡಮ್ಮರು, ನಮ್ಮ ದೊಡ್ಡಪ್ಪರು ಎಲ್ಲನ ಬಲವಂತ ಮಾಡಿ ಮದುವೆ ಮಾಡಿದ್ರು. ಮದುವೆ ಮಾಡ್ತಾರೆ, ನೋಡ್ತಾ ಇರ್ರಿ ಏನೇನು ಆಗ್ಬೋದು, ಹೆಂಗೆ ಆಗುತ್ತಾ ಇಲ್ವೋ, ಮದುವೆ ಒಪ್ತಾರೋ ಇಲ್ವೋ ಅಂತ ಹೇಳಿ. ಅಂದರೆ ಒಪ್ತಾರೆ, ಮದುವೆ ಆಗ್ತೀವಿ. ಮದುವೆ ಆದಮೇಲೆ ಯಾವ್ಯಾವ ರೀತಿ ಆಗುತ್ತೆ, ಯಾವ್ಯಾವ ರೀತಿ ಕಷ್ಟ ಬರುತ್ತೆ, ಯಾವ್ಯಾವ ರೀತಿ ಎಲ್ಲ ಅನುಭವಿಸಿದ್ವಿ, ಏನು ಜನ ನನ್ನ ಗಂಡನಿಗೆ ಎಷ್ಟು ಅವಮಾನ ಮಾಡಿದ್ರು, ಅಕ್ಕಪಕ್ಕದವ್ರು ಎಷ್ಟು ಅವಮಾನ ಮಾಡಿದ್ರು, ಓದಿದ್ರು ಹಿಂಗೆ ಏನು ಅಂತ ಹೇಳಿ ಎಷ್ಟು ಅವಮಾನ ಮಾಡ್ತಾರೆ, ಯಾವ ರೀತಿ ಸಕ್ಸಸ್ ಆಗ್ತೀವಿ, ಯಾವ ರೀತಿ ಕಷ್ಟ ಬರುತ್ತೆ, ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ನನ್ನ ಸ್ವಂತ ಗಂಡನ ಮನೆ ಜೀವನದ ಕಥೆನೇ ನಾನು ಆಗ್ತಾ ಇರೋದು. ಇದು ಎಲ್ಲ ವೀಕ್ಷಕರು ಸಪೋರ್ಟ್ ಮಾಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಪಾತ್ರದ ಪರಿಚಯ ಮಾಡಿಸ್ತಾ ಇದ್ದೀನಿ. ಇನ್ನು ಮದುವೆ ಆಗಿಲ್ಲ ನಂದು ಇವಾಗ ಓದೋದು ಮುಗ್ದೈತೆ. ಇನ್ನು ಮದುವೆ ಮಾಡೋಕ್ಕಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಮಾತಾಡ್ತಾ ಇದ್ದಾರೆ ಮನೆಯಲ್ಲಿ. ಆಮೇಲೆ ಬಂದು ನಮ್ಮ ಮಾವನ್ನ ಕೇಳ್ತಾರೆ. ರಂಗಜ್ಜಿಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಯಾವ್ಯಾವ ರೀತಿ ಅವ್ರಿಗೆ ಕಷ್ಟ ಬರುತ್ತೆ, ಯಾವ್ಯಾವ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ನಿಮಗೆಲ್ಲನ ತೋರಿಸ್ತಾ ಇದ್ದೀವಿ. ಅವರೆಲ್ಲ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಬೆಳೆಸಿ ತುಂಬ ಕಷ್ಟ ಬಿದ್ದಿದ್ದಾರೆ. 4 ಜನ ಮಕ್ಕಳು ಸಾಕೋದಕ್ಕೆ ತುಂಬ ಬಡತನ. ನಮ್ಮ ಅಜ್ಜಿ ನಮ್ಮ ತಾತ ತುಂಬ ಕಷ್ಟ ಬಿದ್ದಿದ್ದಾರೆ. ಯಾಕಂದರೆ ಹೊಲನೂ ಇಲ್ಲ, 1 ಎಕರೆ ಅಷ್ಟೇ ಹೊಲ ಇರೋದು. ತುಂಬ ಕಷ್ಟ ಬಿದ್ದಿದ್ದಾರೆ. ಕೂಲಿ ಮಾಡಿ ಓದಿಸಿದ್ದಾರೆ ನಮ್ಮ ಮನೆಯವ್ರನ್ನ.
ಅವಾಗ ತುಂಬ ಕಷ್ಟ. ಅವಾಗಿಂದು ಜೀವನ ನೆನೆಸ್ಕೊಬಿಟ್ರೆ ಊಟಕ್ಕೆ ಇರ್ತಿರಲಿಲ್ಲ, ಏನಿಲ್ಲ. ಇವಾಗ ಎಲ್ಲರದು ಮದುವೆ ಆಗೈತೆ. ಇವಾಗ ಚಿಕ್ಕ ಮಕ್ಕಳೊಂದು ಆಗಿಲ್ಲ ಅಷ್ಟೇ. ಅದರಲ್ಲಿ ನಾನು ಮದುವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಮ್ಮ ಅಜ್ಜಿಗೂ ನಮ್ಮ ತಾತಗೂ ಮೊಮ್ಮಗಳನ್ನೇ ಮಾಡ್ಕೋಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು. ನಮ್ಮ ಅಮ್ಮಗೂ ಅಷ್ಟೇ, ನನ್ನ ತಮ್ಮಗೆ ಕೊಡಬೇಕು ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮಗೂ ತುಂಬ ಆಸೆ ಇತ್ತು. ನೋಡೋಣ ಯಾವ್ಯಾವ ರೀತಿ ಆಗುತ್ತೆ, ಯಾವ್ಯಾವ ರೀತಿ ನಮ್ಮ ಮಾವ ಮಾತಾಡ್ತಾರೆ ನನ್ನ ಮದುವೆ ಆಗೋದಕ್ಕೆ. ನಾನು ಯಾವ್ಯಾವ ರೀತಿ, ನನಗೇನೋ ಇಷ್ಟನೇ ಇತ್ತು ನಮ್ಮ ಮಾವನ ಮದುವೆ ಆಗೋದಕ್ಕೆ. ಆದರೆ ನಮ್ಮ ಮಾವನ ನನ್ನ ಮದುವೆ ಆಗೋದು ನಮ್ಮ ಮಾವನಿಗೆ ಇಷ್ಟ ಇರಲಿಲ್ಲ. ನೋಡೋಣ, ನಾಳೆ ಬರ್ತಾರೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ನಮ್ಮ ಮಾವನ ಕೇಳೋದಕ್ಕೆ ಬರ್ತಾರೆ ಎಲ್ಲರೂ. ನೋಡೋಣ ಅವ್ರು ಏನು ಅಂತಾರೆ ಏನು ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ಎಲ್ಲ ನಿಮಗೆ ತೋರಿಸ್ತೀವಿ. ಎಲ್ಲ ವೀಕ್ಷಕರು ಮೊದಲಿನ ಸ್ಟೋರಿಗಳಿಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರೆ ಈ ಸ್ಟೋರಿಗೂ ತುಂಬ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಾವ್ಯಾವ ರೀತಿ ನಡೀತೀಗ ಎಲ್ಲ ಇದು ಸ್ವಂತ ನಡೀತು ಅಂದರೆ ನಿಜವಾಗ್ಲೂ ಒಂದೊಂದು ನಡೆದಿರೋದೇ ತೋರಿಸ್ತೀವಿ, ಒಂದೊಂದು ನಡೆದೇ ಇರೋದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿನ 4 ಜನ ಹೆಣ್ಮಕ್ಳು ಸ್ಟೋರಿ ಮಾಡಿದ್ವಾ, ಅದರಲ್ಲಿ ಸ್ವಲ್ಪ ನಡೆದಿರೋ ಘಟನೆಗಳೂ ಇದ್ದಾವೆ, ನಡೆದೇ ಇರೋವು ಸ್ವಲ್ಪ ಅದ್ರಾಗ ಮಿಕ್ಸ್ ಮಾಡಿ ಇದು ಹಂಗೇನೆ ನನ್ನ ಸ್ವಂತ ಜೀವನದಲ್ಲಿ ಏನೇನು ನಡೆದೈತೋ ಅದನ್ನೇ ಜಾಸ್ತಿ 90% ಅದನ್ನೇ ತೋರಿಸ್ತೀವಿ. ಇನ್ನೊಂದು 10% ಆದರೂ ಬೇರೆದೇನಾದ್ರೂ ತೋರಿಸ್ತಾ ಇರ್ತೀವಿ ಅಷ್ಟೇ. ಎಲ್ಲ ವೀಕ್ಷಕರು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸ್ಟೋರಿಗೆ ನನ್ನ ಸ್ವಂತ ಜೀವನದ ಕತೆ ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ವೀಕ್ಷಕರು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ, ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿರಿ. ಯಾವ್ಯಾವ ರೀತಿ ಆದರೆ ಚೆನ್ನಾಗಿರುತ್ತೆ, ಈ ರೀತಿ ಬೇಡ ಈ ರೀತಿ ಬೇಡ ಅಂತ ಹೇಳಿ, ಯಾವ್ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡ್ಬೋದು ಏನು ಅಂತ ಹೇಳಿ ನೀವು ಸ್ವಲ್ಪ ವೀಕ್ಷಕರು ಎಲ್ಲರಿಗೂ ಒಂದೊಂದು ಥರ, ಈಗ ಎಲ್ಲರದ್ದು ಒಂದೊಂದು ಥರ ಮೈಂಡ್ ಸೆಟ್ಟು, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದಕ್ಕೋಸ್ಕರ ಯಾವ್ಯಾವ ರೀತಿ ಇದ್ದರೆ ಚೆನ್ನಾಗೆ ಮಾಡ್ಬೋದು, ಮಾಡಿರಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರೆ ವೀಕ್ಷಕರೇ ನನ್ನ ಮನಸ್ಸಿಗೂ ತುಂಬ ಖುಷಿ ಆಗುತ್ತೆ. ಮಾಡ್ಬೋದಲ್ಲ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ, ನಿಮ್ಮ ಕಮೆಂಟ್ಗಳನ್ನು ನೋಡಿ ನನಗಂತೂ ತುಂಬ ಖುಷಿ ಆಗುತ್ತೆ. ವೀಕ್ಷಕರು ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ತುಂಬ ನಿಜವಾಗ್ಲೂ ನಿಮ್ಮ ಕಮೆಂಟಿಂದ ನನಗೆ ತುಂಬ ಖುಷಿಯಾಗುತ್ತೆ. ನಾನು ಯಾವಾಗಲೂ ಎಲ್ಲರೂ ವಿಚಾರಿಸ್ತಾ ಇರ್ತೀರಾ, ಮೇಡಮ್ ನೀವು ಹೇಗಿದ್ದೀರಾ, ನಿಮ್ಮ ಪಾಪು ಹೇಗೈತೆ ಅಂತ ಹೇಳಿ ತುಂಬ ವಿಚಾರಿಸ್ತಾ ಇರ್ತೀರಾ. ನಿಮ್ಮ ಕಮೆಂಟ್ಗಳು ನೋಡಿದ್ರೆ ನನಗಂತೂ ತುಂಬ ಖುಷಿಯಾಗುತ್ತೆ. ವೀಕ್ಷಕರೇ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.